ಈ ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ. ತುರ್ರ ಅವ್ನು ಗೊತ್ತದು. ಎಲ್ರಿಗೂ ನಮಸ್ಕಾರ. ಶರಣು ಶರಣು ಶರಣೋ ಶರಣು. ಎಲ್ಲಿ ಶುರು ಮಾಡಬೇಕು? ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ ನನಗದೆ. 2006 ಯೋಗ ಒಂದು, ಈ ಯೋಗ ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಇನ್ನೊಂದು ಒಂಥರ ದೊಡ್ಡ ಯೋಗನ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ 2006. ಒಂದು ರೀತಿ ನ್ಯೂಮರಾಲಜಿ ಪ್ರಕಾರ 2006 6 + 2 8, 2024 ಇದು 8. ಅವ್ರ ಶಾಸ್ತ್ರ ನಾವು ನ್ಯೂಮರಾಲಜಿ ಮೊದಲೇ ಅಂದ್ಕೊಂಡ್ರೆ 18 ವರ್ಷ ಆದಮೇಲೆ ನೀವು ಮತ್ತೆ ಸೇರಿದ್ದಾರೆ. ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ನಿಮ್ಮ ಇಮ್ಮಿಡಿಯೇಟು ಡಿಸೆಂಬರ್ 29 ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡಾಗ ನನಗಿದು ಫಸ್ಟು ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ಮದು ಪೂರ್ತಿ ಟ್ರೈಬಲ್ಲಿಂಗ್ ಮಾಡಿದ್ದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ್ ಈ ರೋಡು ಎಂಥದ್ದು ಗಿಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ. ಅದು ಕುಸಿತು ಇದು ಕುಸಿತು, ಹಂಗೋಯ್ತು ಹಿಂಗೋಯ್ತು, ಏನೇನೋ ಎಲ್ಲೆಲ್ಲ ಸುಮಾರು ಜನಗಳು ನಾಪತ್ತೆ ಆದರೂ ಊರೇ ನಾಪತ್ತೆ ಆಗ್ಬೋದು. ಮಡಿಕೇರಿದು ಅದು ಇನ್ನೂ ಅವ್ನು ಹುಡುಕ್ತಾರೆ ಸ್ವಾಮಿಗಳವ್ರು ಯಾರು, ದೇವಸ್ಥಾನದವ್ರು ಯಾರೂ ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಒಂದು ರಿಯಲ್ ಎಲಿಮೆಂಟ್ ನಾವು ತಗೊಂಡು ಇದಕ್ಕೆ ಇದು ಹೇಳಿದ್ರು ನನಗೆ. ಬಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕನ್ವೆ ಆಗಬಾರ್ದು, ಇದು ಅರ್ಥ ಆದ್ರೆ ಸಾಕಿದು ಅಂತ ಅಂದರು. ಆ ಒಂದು ಪ್ರಯತ್ನದಲ್ಲಿ ಮಾಡಿದ್ದೀವಿ ನಾವು. ಒಂದು ರೀತಿಯ ಸಾಹಸನೆ ಅಂತ ಅನ್ನಿಸ್ಬೇಕಿದು. ಯಾಕೆಂತಂದರೆ ಹಂಗೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾರು ಪವನ್ನು, ನಮ್ಮ ವಿಜಯವ್ರ ಅಸೋಸಿಯೇಟು, ಮಿಕ್ದವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನನ್ನ ಕುಂಡಿನ ಜ್ಞಾಪಕ ಇದೆ. ತಳ್ಳಿ ಅವ್ರು ನನಗೆ ಬರೀ ಬೆಟ್ಟಗಳೇ, ಬರೀ ಜಲಪಾತ. ನಾನು ಭಟ್ರೆ ಏನು ಗುನ್ನಿ ಸಿಕ್ಕೊಂಡಿದ್ದೀರ ಇವಾಗ ಯಾಕೆ ಹಿಂಗತ್ತ ಬರೀ ಅವೇ. ಆ ಶನಿವಾರ ಸಂತೆ ಮೇಲ್ಗಡೆ ಅದೆಂಥದೋ ಗೋಪುರ, ಎಂಥ ಗೋಪುರನಪ್ಪ ಅದು. ಅಯ್ಯೋಯ್ಯೋ ರಾಮ್ನೇ ಸುಯ್ಯಂತ ಇದು ಜೀಪು ಎಲ್ಲವೂ ಹಿಂಗೆ ಬಂದಿದ್ದಾವೆ. ಇಲ್ಲಿದ್ದ ಜೀಪ್ಗಳೆಲ್ಲ ಅಲ್ಲೋಗಿ ನಿಂತ್ಕೊಳ್ಳವು. ಇವರು ಯಾವುದನ್ನ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊತಿರಲ್ಲಂಗೆ. ನಿಜವಾಗ್ಲೂ ನನಗೆ ಮುಂಗಾರು ಮಳೆ ಅದು ಹೆಂಗೆ ಮಾಡಿದ್ರು ಅಂತ ಅನಿಸ್ಬಿಡ್ತು. ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದರೆ ಅದು ಬಾಂಬೆಗೆ ಕರ್ಕೊಂಡೋಗಿದ್ದು. ಅದು ಎಂಥದ್ದು ಅದು ಕೃಷ್ಣಪ್ಪ ಅವರು ಸೆಟ್ ಹಾಕಿದ್ದು ಅಂದ್ಕೊಂಡ್ರ ಅದನ್ನ ಕೋಟೆನ ಮರುಡ್ ಅದು ಬಿಡ್ಬೇಡ್ರಿ ಕಣ್ರಿ, ಹೋಗ್ರಿ ಹಿಡ್ಕೊಳ್ರಿ ಅದನ್ನ ನೋಡಿದ ತಕ್ಷಣ ಸರ್ ನಿಜವಲ್ಲೂ ಅದು ಕೋಟೆ, ಅದು ಶಿವಾಜಿನೂ ಗೆದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನೇನೋ ಹೇಳ್ತಾರೆ ಅವರು. ಅದು ಬೆಳಿಗ್ಗೆ ಒಂದು ಮುಕ್ಕಲ್ಲಿ ನೀರು ಬಂದಿರ್ತದೆ, ಸಾಯಂಕಾಲ 2:30 ಆದ ತಕ್ಷಣ ನೀರೆಲ್ಲ ವಾಪಸ್ ಹೋಗಿರ್ತದೆ. ಆ ಮೊದಲನೇ ದಿನ ನಾವು ಹೋದರೆ ನಮಗಿದು ಒಳಿಗೆ ಹೆಂಗೆ ಹೋಗೋದು ಅಂತ ನಮಗೆ ಪ್ರಶ್ನೆ. ಒಳಗೆ ಹೋಗೋಕ್ಕಾಗತ್ತಾ ಇಲ್ವಾ ಅಂತ. ಅಂದರೆ ಇವರು ವಿತಾಪಿ ಅಂತ ಒಬ್ರು ಅವರೇ. ಅದ್ರ ಮುಂದೆ ಹಿಂಗೆ ಆಗ್ತಿದ್ದೀವಿ, ಹಿಂಗೆ ಈ ತಳ್ಳಿಬಿಡ್ತೀನಿ ರೀ ಕೋಟೆನ ಅಂದ್ಬಿಟ್ಟು ಹಿಂಗೆ ತಳ್ಳಕ್ಕೆ ಹೋಗಿ ಹಿಂಗೆ ಮಗಸ್ಕೊಂಬಿಡೋದ, ಹಿಂಗೆ ತಿರುಗಿ ಹೇಳಕ್ಕೆ ಯಾಕಪ್ಪ ಸುಮ್ಮನೆ ಕುತ್ಕೊಂತಾರೆ, ಎಷ್ಟೊತ್ತು ಕಾಯೋದು ಅಂತ. ಈ ಥರದ್ದಾಗಿ ಏನೇನೋ ಒಂಥರದ್ದು ಒಂದು ಬೇರೆ ಥರದ್ದು ಒಂದು ಪ್ರಯತ್ನ ಮಾಡಿದ್ರು. ಅದು ಕಥೆನೂ ಅದೇ ರೀತಿ ಅಂದರೆ ನಿಮಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆನೂ ಮನದ ಕಡಲು. ಅದಕ್ಕೆ ಕಡಲು ಅಂತ, ಅದು ಸುಂದರವೂ ಹೌದು, ರೌದ್ರತೆಯೂ ಹೌದು. ಅದಕ್ಕೊಂದು ಪ್ರಾಯ ಇದೆ, ಅದಕ್ಕೊಂದು ವಯಸ್ಸಾಗಿದೆ. ಅದಕ್ಕೆ ಹೌದು ಸಂಜೆ ಆಗುತ್ತೆ, ಬೆಳಗಾಗುತ್ತೆ, ಮತ್ತು ಹೊಸತನದ್ದು ಕೊಡ್ತಾ ಇರ್ತದೆ. ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ. ನೀವು ನೋಡ್ದಂಗೆ ಸಂತೋಷು ಮತ್ತು ರಾಶಿಕಾ, ಅಂಜಲಿ, ಸುಮುಕ್ಕು 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ. ಸಿರಿಸಂಪಿಗೆ ಅಂತ, ಅದು ಭೂಪಾಲಲ್ಲಿ ಶೋ ಇತ್ತು. ಆ ಶೋ ಮಾಡೋಕ್ಕೆ ನಾನು ರಂಗಾಯಣಕ್ಕೆ ಎಂಟ್ರಿ ಮಾಡಿದ್ದೆ. ಜಯತೀರ್ಥ ಜೋಶಿ ಅಂತ ಡೈರೆಕ್ಟ್ರು ಹೋಗಿದ್ದೆ. ಆವಾಗ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ನಂದಿತಾ ಮತ್ತು ಶಶಿ ಲವ್ ಮಾಡ್ತಿದ್ರು. ಅವರು ಒಬ್ಬರೊಬ್ಬರು ಕಾಳಾಕೋತಿದ್ರು.
ಸಿರಿಸಪ್ಪಿಗೆ ನಾನು ನಾಟಕಕ್ಕೆ ಹೋದಾಗ. ಆಮೇಲೆ ಸುಮುಖ ಬಂದಾಗ ಹೌದಲ್ಲ ಅಂತ ಅನಿಸ್ಬಿಡ್ತು. ಏನು ಮನೆ ಕಾಲ ಹಿಂಗೆ ಹೋಗ್ಬಿಡ್ತಲ್ಲ ಅಂತ. ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರದಲ್ವ. ಇದಕ್ಕೆ ಮುಂಚೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಅದು ಈಗ ಒಂದು ತಯಾರಿಗೆ ಆಗಿ ಬಂದಿದ್ದು, ತೊಗೊಂಡಿದ್ದು ನಾಟಕ ತಯಾರಿ ತೊಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನಟನಾಗಿ ಬರಬೇಕು ಅಂಥೇಳಿ ಇಂಥ ಒಂದು ವೇದಿಕೆಗೆ ಮತ್ತು ಯೋಗರಾಜ್ ಭಟ್ರು ಮತ್ತು ಕೃಷ್ಣಪ್ಪನವ್ರದ್ದು ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಆಯಿತು. ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು, ಅವನೊಬ್ಬನೇ ಇಲ್ಲ, ಇವರಿಬ್ಬರು ನೋಡಿದಾಗೂ ಅಯ್ಯೋ ಅನ್ಸೋದು. ರಾಶಿಕಾ ಅಂಜಲಿ ಅದು ನಿಜವಾಗ್ಲೂ ಸುಮುಖ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಿನ್ನ ಅಂದರೆ ಈಗ ನಟ ಅಂದ ಕೂಡಲೇ ಈಗ ಫುಲ್ ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಜಿಮ್ಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ವಯೋಗ್ರಾಗ ಹುಡ್ತೋರ್ತಾರೆ, ಎಲ್ಲ ಕಡೆ ಉಬ್ಬಿಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಅದಕ್ಕೆ ಭಾಷೆ ಬೇಕು, ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ಏನೋ ಕಲ್ತ್ಕೋಬೇಕು, ಮತ್ತೇನೋ ಮಾಡಬೇಕು, ಈ ಥರದ್ದು ದೇವರಣೆ ಈ ಥರದ್ದು ಅವು ಸಿನಿಮಾಗೆ ಬೇಕಾಗಿದ್ದು ಮುಖ್ಯವಾದ ಅಭಿನಯ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಢಬ ಹಿಂಗೆ ಬರ್ತಾರೆ. ಏನು ನನಗೆ ಅರ್ಥನೇ ಆಗ್ತಿಲ್ಲ. ಇವನು ಆ ಥರದ್ದು ಯಾವುದು ರೋಗ ಇಲ್ಲ.